ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ನೆಹೆಮಿಯ 8ನೇ ಅಧ್ಯಾಯ 9ನೇ ವಚನವನ್ನ ತೆಗೆದುಕೊಂಡಿದ್ದೇವೆ. ಈ ವಾಕ್ಯ ಹೇಳ್ತಾ, ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂಬುದಾಗಿ. ಪ್ರಿಯರೇ, ದೇವರು ಪ್ರತಿಯೊಂದು ದಿನವನ್ನ ಪರಿಶುದ್ಧವಾಗಿ ಮಾರ್ಪಡಿಸಿದ. ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯಗಳನ್ನು ನಾವು ನೋಡುವಾಗ ದೇವರು ಸಕಲ ಸೃಷ್ಟಿಯನ್ನು ಮಾಡುವಾಗ ಎಲ್ಲವೂ ಒಳ್ಳೆಯದಾಗಿತ್ತು ಎಂಬುದಾಗಿ. ಅದೇ ರೀತಿಯಲ್ಲಿ 7ನೇ ದಿನ ಅಂದ್ರೆ ಸಬ್ಬತ್ ದಿನವನ್ನ ದೇವರು ಪರಿಶುದ್ಧ ದಿನವೆಂಬುದಾಗಿ ಕರೆದಿರುವುದನ್ನ ನಾವು ನೋಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ಇದು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡ್ರಿ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಅನೇಕ ಸಾರಿ ದೇವರನ್ನ ಆರಾಧಿಸುವಾಗ, ದೇವರ ಆಲಯದಲ್ಲಿ ನಾವು ಆತನನ್ನು ಆರಾಧಿಸುವಾಗ ನಾವು ಅಳುವಂತವರಾಗಿದ್ದೇವೆ, ಗೋಳಾಡುವಂತವರಾಗಿದ್ದೇವೆ, ಕಣ್ಣೀರು ಸುರಿಸುವಂತವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಇದು ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡ್ರಿ ಎಂಬುದಾಗಿ. ಏಕೆಂದ್ರೆ ಆ ದಿನ ಸಂತೋಷವನ್ನು ಕೊಡುವಂತ ದಿನ, ಆ ದಿನ ಸಮಾಧಾನವನ್ನು ಕೊಡುವಂತ ದಿನ, ಆ ದಿನ ದೇವರು ವಿಶ್ರಾಂತಿ ತೆಗೆದುಕೊಂಡಂತ ದಿನ, ದೇವರು ಆ ದಿನದಲ್ಲಿ ನಮ್ಮೆಲ್ಲರನ್ನು ಕೂಡ ಆತನ ಸನ್ನಿಧಾನಕ್ಕೆ ಕರೆತರುವಂತ ದಿನ. ಆ ದಿನದಲ್ಲಿ ನಾವು ಸಂತೋಷದಿಂದ ಸಮಾಧಾನದಿಂದ ಕರ್ತನನ್ನ ಆರಾಧಿಸುವಂತವರಾಗ್ಬೇಕು, ಆತನನ್ನ ಕೊಂಡಾಡುವಂತವರಾಗ್ಬೇಕು, ಆತನು ಮಾಡಿದ ಉಪಕಾರಗಳನ್ನ ನೆನೆಸಿಕೊಂಡವರಾಗಿ ಆತನಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂತವರಾಗ್ಬೇಕು. ಆ ಕಾರಣದಿಂದ ದೇವರು ಈ ವಾಕ್ಯದ ಹೇಳ್ತಾನೆ, ನೀವು ದುಃಖಿಸುತ್ತಾ ಅಳಬೇಡ್ರಿ ಎಂಬುದಾಗಿ. ಆದ್ರಿಂದ ಪ್ರಿಯರೇ, ದೇವರು ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವುದಾದ್ರೆ, ದೇವರು ಎಲ್ಲವನ್ನ ನಮಗೋಸ್ಕರವಾಗಿ ಮಾಡುವವನಾಗಿದ್ದಾನೆ. ದೇವರು ಎಲ್ಲವನ್ನ ಜಯಿಸುವವನಾಗಿದ್ದಾನೆ, ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ, ನಮ್ಮನ್ನು ಸಂತೈಸುವವನಾಗಿದ್ದಾನೆ, ನಮ್ಮ ದುಃಖಗಳನ್ನ ತೆಗೆದು ಹಾಕುವವನಾಗಿದ್ದಾನೆ. ಆದ್ರಿಂದ ಪ್ರಿಯರೇ, ನಾವು ದೇವರ ಮಕ್ಕಳಾಗಿರುವ ಕಾರಣದಿಂದ ನಾವು ದುಃಖಿಸುತ್ತಾ ಅಳುವುದು ಬೇಡ. ದೇವರು ತಾನೇ ನಮ್ಮೆಲ್ಲರನ್ನ ಸಂತೋಷಪಡಿಸುವವನಾಗಿದ್ದಾನೆ, ಸಮಾಧಾನ ಕೊಡುವವನಾಗಿದ್ದಾನೆ, ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸುವವನಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಟ್ಟು ಆತನ ಬಳಿಯಲ್ಲಿ ನಾವು ಕಾದಿರುವಾಗ ಖಂಡಿತವಾಗಿ ದೇವರು ನಮ್ಮ ಒಬ್ಬೊಬ್ಬರ ಕುಟುಂಬಗಳಲ್ಲಿ ಆಶೀರ್ವಾದಗಳನ್ನ ಏರಾಳವಾದ ರೀತಿಯಲ್ಲಿ ತರುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ನೀನು ಕೊಟ್ಟಂತ ವಾಕ್ಯಕ್ಕನುಸಾರವಾಗಿ ನಾವು ದುಃಖಿಸುತ್ತಾ ಅಳುವುದು ಬೇಡ ಸ್ವಾಮಿ. ಯಾಕೆಂದ್ರೆ ನೀನೆಲ್ಲವನ್ನ ನಮಗೋಸ್ಕರವಾಗಿ ಮಾಡಿದ್ದೀಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯ ಹೇಳುವ ಹಾಗೆ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೀಯಲ್ಲ ಸ್ವಾಮಿ. ಹೌದು ಕರ್ತನೆ, ನಮ್ಮ ಚಿಂತೆಗಳನ್ನ ನೀನು ಹೊತ್ತುಕೊಂಡಿದ್ದಿ, ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ನಾವು ಇನ್ನು ಮುಂದೆ ಹಳದ ಹಾಗೆ ಎಲ್ಲ ಕರ್ತನೆ ಸ್ವಾಮಿ ಭಾರವನ್ನ ನಿನ್ನ ಮೇಲೆ ಹಾಕಿ ನಾವು ಸಮಾಧಾನಕರವಾದ ರೀತಿಯಲ್ಲಿ ಜೀವಿಸುವುದಕ್ಕೆ ನಮಗೆ ಕೃಪೆ ಮಾಡು. ನೀನು ಮಹಿಮೆ ಹೊಂದಿಕೋ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.